ಸರ್ಕಾರಿ ಜಾಗವನ್ನ ಅತಿಕ್ರಮಿಸಿಕೊಂಡು ಶೆಡ್ ನಿರ್ಮಾಣ ಮಾಡಿಕೊಂಡವರ ವಿರುದ್ಧ ಕಾರ್ಯಾಚರಣೆ ಮಾಡಿದಂತಹ ಬಿಬಿಎಂಪಿಯ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಅನಂತರ ವ್ಯಾಪಕ ವಿರೋಧ ವ್ಯಕ್ತ ಆಗಿತ್ತು. ಈಗ ಕೋಗಿಲು ಲೇಔಟ್ನಲ್ಲಿ 26 ಕುಟುಂಬಕ್ಕೆ ಗೃಹಭಾಗ್ಯವನ್ನ ಕೊಡೋದಕ್ಕೆ ಅಂತೂ ಇಂತೂ ಮನಸ್ಸು ಮಾಡಲಾಗಿದೆ. 119 ಮನೆಗಳ ಪೈಕಿ 26 ಕುಟುಂಬಕ್ಕೆ ಸೂರು ಸಿಗಲಿದೆ ಅನ್ನೋದರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಂದ ವಸತಿ ಇಲಾಖೆಗೆ 26 ಜನರ ವೆರಿಫಿಕೇಶನ್ ಆಗಿದೆ ಡಾಕ್ಯುಮೆಂಟ್ಸ್ದು ಅಂತ ರಿಪೋರ್ಟ್ ಹೋಗಿದೆ. ಅದರ ಅನುಸಾರ 119 ಮನೆಯವರ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ರು. ಫಿಲ್ಟರ್ ಮಾಡಿ 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 ಯಾರ ಹತ್ರ ಡಾಕ್ಯುಮೆಂಟ್ ಇದೆ, ಯಾರ ಹತ್ರ ಡಾಕ್ಯುಮೆಂಟ್ ಇಲ್ಲ, ಏನು ಡಾಕ್ಯುಮೆಂಟ್ ಇದೆ ಅಂತೆಲ್ಲ ಚೆಕ್ ಮಾಡಿದಾಗ ಮನೆ ಪಡೆಯೋದಕ್ಕೆ ಯೋಗ್ಯವಾಗಿರೋ ಡಾಕ್ಯುಮೆಂಟ್ಸ್ ಇರೋ ಕುಟುಂಬಗಳ ಸಂಖ್ಯೆನೇ ಜಸ್ಟ್ 26 ಕುಟುಂಬಗಳಿಗೆ ಮನೆ ಕೊಡೋದಕ್ಕೆ ಅಂತಿಮ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಈಗ ಇವರಿಗೆ ಮನೆಯನ್ನು ಇಷ್ಟೇ ತರಾತುರಿಯಲ್ಲಿ ಹಸ್ತಾಂತರ ಮಾಡ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಸರ್ಕಾರ ಎಲ್ರಿಗೂ ಮನೆ ಕೊಡಿಸೋದಕ್ಕೆ ಸರ್ವ ಪ್ರಯತ್ನ ಮಾಡಿದ್ರು, ಬಟ್ ಈಗ 26 ಕುಟುಂಬಗಳಷ್ಟೇ ಅರ್ಹ ಅನ್ನೋ ವಿಚಾರ. ಇವ್ರಿಗೆ ಯಾವಾಗ ಹಾಗಾದರೆ ಮನೆಯ ಕೀಯನ್ನು ಹಸ್ತಾಂತರ ಮಾಡಬಹುದು, ಏನೇನು ಪ್ರಾಸೆಸ್ಗಳು ಬಾಕಿ ಇದೆ, ಅಂದಾಜು ಎಷ್ಟು ಸಮಯದ ಒಳಗೆ ಸಿಗ್ಬೋದು ಅಂತ? ಮಮತಾ, ಎಷ್ಟು ಸಮಯದ ಒಳಗಡೆ ಅವರಿಗೆ ಮನೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ನಿಖರತೆ ಇಲ್ಲ, ನಿರ್ದಿಷ್ಟತೆ ಇಲ್ಲ. ಅದರ ಬಗ್ಗೆ ಸರ್ಕಾರ ಕೂಡ ಮಾಹಿತಿಯನ್ನ ಬಿಟ್ಟುಕೊಡ್ತಾ ಇಲ್ಲ. ಆದ್ರೆ ತನಿಖಾ ಹಂತದಲ್ಲಿದೆ, ಪರಿಶೀಲನಾ ಹಂತದಲ್ಲಿದೆ. ಸಚಿವರ ಆದಿಯಾಗಿ ಸರ್ಕಾರದ ಮುಖ್ಯಮಂತ್ರಿಗಳ ಆದಿಯಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಆ ಪರಿಶೀಲನೆ ಈಗ ಮುಕ್ತಾಯ ಆಗಿದೆ. ಜಿಲ್ಲಾಧಿಕಾರಿಗಳು ಒಟ್ಟು ಮನೆಗಳು 26 ಮನೆಗಳ ಪೊಲೀಸ್ ವೆರಿಫಿಕೇಶನ್ಗೆ ಕೊಟ್ಟಿದ್ರು. ಆ ಪೊಲೀಸ್ ವೆರಿಫಿಕೇಶನ್ ಮುಕ್ತಾಯ ಆಗಿ ಜಿಲ್ಲಾಧಿಕಾರಿಗೆ ಪೊಲೀಸ್ ಇಲಾಖೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈಗ ವರದಿ ಸಲ್ಲಿಕೆ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ವಸತಿ ಇಲಾಖೆಗೆ ವರದಿಯನ್ನ ಸಬ್ಮಿಟ್ ಮಾಡಿರುವಂಥದ್ದು. 26 ಜನರ ಡಾಕ್ಯುಮೆಂಟ್ ಮಾತ್ರ ಸರಿ ಇದೆ, ಎಲ್ಲವೂ ಆ ಡಾಕ್ಯುಮೆಂಟ್ಗಳು ಸರಿ ಇದೆ ಅನ್ನುವಂಥದ್ದು. ಉಳಿದಂಥವ್ರದ್ದು ಯಾವ ಡಾಕ್ಯುಮೆಂಟ್ ಕೂಡ ಸರಿ ಇಲ್ಲ ಎನ್ನುವಂಥ ಮಾಹಿತಿ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಪ್ರಮುಖವಾಗಿ 2 ಬಡಾವಣೆ ಇತ್ತು, ಒಂದು ಫಕೀರ್ ಕಾಲೋನಿ ಮತ್ತೆ ವಾಸಿಂ ಕಾಲೋನಿ ಅಂತ. ಹಳೆಯ ಫಕೀರ್ ಕಾಲೋನಿಯಲ್ಲಿ ಒಬ್ಬರ ಹತ್ರ ಕೂಡ ಡಾಕ್ಯುಮೆಂಟ್ ಇಲ್ಲವೇ ಇಲ್ಲ, ಅಲ್ಲಿ ಯಾರದ ಬಳಿ ಕೂಡ ಡಾಕ್ಯುಮೆಂಟ್ ಇಲ್ಲ ಎನ್ನುವಂಥ ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಮತ್ತೆ ಇಲ್ಲಿ ವಾಸಿಂ ಬಡಾವಣೆಯಲ್ಲಿ 26 ಜನರ ಡಾಕ್ಯುಮೆಂಟ್ ಮಾತ್ರ ಸರಿ ಇದೆ ಎನ್ನುವಂಥದ್ದು ಗೊತ್ತಾಗಿದೆ. 26 ಜನರಿಗೆ ಮನೆ ಕೊಡ್ಬೋದು ಅಂತೇಳಿ ರಿಪೋರ್ಟ್ ಸಲ್ಲಿಕೆ ಆಗಿರುವಂಥದ್ದು. ಆದರೆ ಸರ್ಕಾರ ಈಗಾಗಲೇ ಪರಿಶೀಲನೆ ಮುಕ್ತಾಯ ಆಗಿದ್ದು ವಸತಿ ಇಲಾಖೆ ಕೈ ಸೇರಿದೆ. ವಸತಿ ಇಲಾಖೆ ಈಗಾಗಲೇ ಮನೆಗಳನ್ನ ಸಿದ್ಧಪಡಿಸಿದೆ. ಅದಕ್ಕೆ ಬೇಕಾದಂತಹ ನೀರಿನ ಸಂಪರ್ಕ, ವಿದ್ಯುತ್ ಸಂಪರ್ಕ ಎಲ್ಲವೂ ಕೂಡ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಯಾವಾಗ ಸಚಿವರು ಮುಖ್ಯಮಂತ್ರಿ ಬಳಿಗೆ 26 ಮನೆಗಳ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು ಕೊಡಿ ಅಂತ ಸೂಚನೆಯನ್ನು ಕೊಡ್ತಾರೋ ಆಗ ಕೊಡ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂದು 2-3 ದಿನದಲ್ಲಿ ಏನಾದರೂ ಮನೆಗಳು ಸಿಗುತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡು ಹೋಗ್ತಾರಾ ಎನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಹೋಗ್ತಾ ಇದೆ. ಎಲ್ಲಾ ದಾಖಲಾತಿಗಳು ಸರಿ ಇದ್ರೂ ಕೂಡ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪುನರ್ವಸತಿ ಕಲ್ಪಿಸಿದ್ರೆ ಮುಂದೆ ಆಗುವಂತ ಅನಾನುಕೂಲಗಳು ಏನು, ಸವಾಲುಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾವಾಗ ಮನೆಗಳನ್ನ ಕಲ್ಪಿಸ್ತಾರೆ ಅನ್ನೋದನ್ನ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. ಮಮತಾ, ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗಾಗಿ.